ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಡೆವಿಲ್, ಟಾಕ್ಸಿಕ್ ಹಾಗೇನೆ ಹಲಗಲಿ ಬೇಡರು ಈ ಮೂರು ಸಿನಿಮಾಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಹಲಗಲಿ ಬೇಡರು ಈ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೇನೆ ಒಂದು ಹೀರೋ ಕ್ಯಾರೆಕ್ಟರ್ ಆಗಿ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಡಾಲಿ ಧನಂಜಯ ಅವರು. ಆದ್ರೆ ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನ್ ಗೊತ್ತಾ, ಸ್ಪಾರ್ಟನ್ಸ್ ರೀತಿಯ ಒಂದು ಸಿನಿಮಾ. ಯಾಕೆಂದ್ರೆ ನೀವು ಅನ್ಕೊಂಡಿರೋ ರೀತಿ ನಿಮಗೊಂದು ಲೆಸನ್ ಕೂಡ ಇರ್ಬೋದು. ಹಲಗಲಿ ಬೇಡರು ಯಾವುದೇ ಒಂದು ಹೀರೋಯಿಕ್ ಕ್ಯಾರೆಕ್ಟರ್ನ ತೋರಿಸಿರುವಂತದ್ದಲ್ಲ, ಇಡೀ ಒಂದು ಗುಂಪು ಎಷ್ಟು ಸ್ಟ್ರಾಂಗೆಸ್ಟ್ ಆಗಿತ್ತು ಅಂತ ತೋರಿಸಿರುವಂತದ್ದು. ಹಾಗೆ ನೀವು ಒಂದು ಸಿನಿಮಾನ ನಾನು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು. ನಾನು ಹೇಳಿದ್ದೆ ಪ್ರತಿಯೊಂದು ಅಪ್ಡೇಟ್ ಅಲ್ಲಿ ಹಲಗಲಿ ಬೇಡರ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ನನಗೆ ತುಂಬಾನೇ ಅಂದ್ರೆ ನಮ್ಮ ಕನ್ನಡಿಗರಿಗೆ ಹಿಸ್ಟಾರಿಕಲ್ ಅಲ್ಲಿ ನಮ್ಮ ಇಂಡಿಯನ್ ಹಿಸ್ಟ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ನಾನು ಯಾವಾಗ ಈ ತರ ಸಿನಿಮಾ ತೆಗಿತಾರೋ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಅಂಡ್ ಫೈನಲಿ ಡಾಲಿ ಧನಂಜಯ ಅವರು ಈ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಹೇಳಿದಾಗೇನೆ ಡಾಲಿ ಕೃಷ್ಣ ಅವರಿಗೆ ಇದು ಫಸ್ಟ್ ಪ್ರಾಜೆಕ್ಟ್ ಹೋಗಿರುವಂಥದ್ದು. ಕಾರಣಾಂತರದಿಂದ ಈಗ ಇದರ ಪ್ರತಿಯೊಂದು ಅಪ್ಡೇಟ್ ನನಗೆ ತೆಗಿಬಹುದು. ನಮ್ಮ ಫ್ರೆಂಡ್ಸ್ ಅವರು ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಪ್ರತಿಯೊಂದು ಅಪ್ಡೇಟ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ಬೋದು. ಈಗ ಎರಡನೇ ಅಪ್ಡೇಟ್ ಬಂದು ಟಾಕ್ಸಿಕ್ ಸಿನಿಮಾದೇ ಆಗಿರುವಂಥದ್ದು. ರುಕ್ಮಿಣಿ ವಸಂತ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಆಲ್ರೆಡಿ ಹೇಳ್ದಾಗೇನೆ ಅವರ ಒಂದು ಆಕ್ಷನ್ ಸೀಕ್ವೆನ್ಸ್ ಏನು ಮುಂಬೈಯಲ್ಲಿ ನಡೀತಿತ್ತು, ಈ ಒಂದು ಆಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟ್ ಆದಾಗಲೂ ಹೇಳಿದ್ದೆ, ಈಗ ಮುಗ್ದಿದೆ. ಅದಕ್ಕೋಸ್ಕರ ಟಾಕಿ ಪೋರ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ರುಕ್ಮಿಣಿ ವಸಂತ್ ಅವರು ಈ ಒಂದು ಪೋರ್ಷನ್ ಅಲ್ಲಿ ಇರೋದ್ರಿಂದಾನೇ, ಅಂದ್ರೆ ಅಪ್ಕಮಿಂಗ್ ಶೂಟ್ ಏನಿದೆ ಅವ್ರದ್ದೇ ಆಗಿರೋದ್ರಿಂದ ಈ ಒಂದು ವಿಷಯ ಇಲ್ಲಿ ಆಚೆ ಬಂದಿರುವಂಥದ್ದು. ಅಂದ್ರೆ ರುಕ್ಮಿಣಿ ವಸಂತ್ ಅವರು ಅಫಿಷಿಯಲ್ ಆಗಿ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಿರುವಂಥ ವಿಷಯ ಆಗಿರುವಂಥದ್ದು. ಈಗ ಮೂರನೇ ಅಪ್ಡೇಟ್ ಬಂದು ಡೆವಿಲ್ ಸಿನಿಮಾದ ಬಗ್ಗೆನೇ ಆಗಿರುವಂಥದ್ದು. ಇಂಪಾರ್ಟೆಂಟ್ ವಿಷಯ ಯಾಕೆ ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಏನು ಹೇಳಿದ್ದೆ 26ನೇ ತಾರೀಕು ಒಂದು ಅಪ್ಡೇಟ್ ಬರುತ್ತೆ ಅಂತ. ಈಗ ಬರ್ತಿರುವಂಥ ಅಪ್ಡೇಟ್ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಒಂದು ಅಪ್ಡೇಟ್ ಬರುತ್ತೆ, ಇಲ್ಲ ಡೈರೆಕ್ಟ್ ಸಾಂಗ್ ರಿಲೀಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ ಒಂದು ಸಾಂಗ್ 27ನೇ ತಾರೀಕು ಡೈರೆಕ್ಟ್ ಆಗಿ ರಿಲೀಸ್ ಆಗುತ್ತೆ. ಇಲ್ಲ ಅಂತಂದ್ರೆ 27ನೇ ತಾರೀಕು ಅಪ್ಡೇಟ್ ಬಗ್ಗೆ ನಿಮಗೆ ಅಪ್ಕಮಿಂಗ್ ಅಪ್ಡೇಟ್ ಏನು ಅಂತ ಹೇಳ್ಬಿಟ್ಟು ಅಪ್ಡೇಟ್ 27ನೇ ತಾರೀಕು ಅಫ್ಕೋರ್ಸ್ ಬಂದಿರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಗೊತ್ತಾ, 27ನೇ ತಾರೀಕು ಗಣೇಶ ಚತುರ್ಥಿ ಇರೋದ್ರಿಂದ 27ನೇ ತಾರೀಕು ಡೈರೆಕ್ಟ್ ಆಗಿ ಸಾಂಗ್ನ ರಿಲೀಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಆದ್ರೆ ಇಲ್ಲಿ ಇನ್ನೊಂದು ಅಪ್ಡೇಟ್ ಇನ್ಸೈಡ್ ಇಂದ ಓಡ್ತಿರೋದು ಏನಂತಂದ್ರೆ, ಏನೇ ಅಪ್ಡೇಟ್ ಇದ್ರು, ಅದು ಕಾಂತಾರದಾಗಿರ್ಬೋದು ಅಥವಾ ಡೆವಿಲ್ದಾಗಿರ್ಬೋದು, ಏನೇ ಅಪ್ಡೇಟ್ ಇದ್ರು ಅದು ನೆಕ್ಸ್ಟ್ ಮಂತ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ ಮಂತ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಇರುವಂತ ಅಪ್ಡೇಟ್ ಆಗಿರುವಂಥದ್ದು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಇರುವಂತ ಅಪ್ಡೇಟ್ಸ್ ಆಗಿರೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದೀನಿ. ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮಗೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಚಾನಲ್ ಸುರೇಶ್ ಸಪ್ತಂಬರ್. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.